ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಅಮಾವಾಸ್ಯೆ ಬರೋ ಸೋಮವಾರ ನಮಗೆ ಅಮಾವಾಸ್ಯೆ ಬರ್ತಾ ಇದೆ, ನಿಮ್ಮ ಮನೆಗೆ ಬೆಳಕು ಕೊಡುತ್ತೆ. ಆ ದಿನ ಈ ಒಂದು ಕೆಲಸವನ್ನು ಮಾಡಿ ನಿಮ್ಮ ಕೈ ತುಂಬ ದುಡ್ಡು ಅನ್ನೋದು ಇರುತ್ತೆ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ನಮಗೆ 2 ದಿವಸ ಮುಂಚೆನೆ ತಂದಿದ್ದಾರೆ. ಈ ಸಂದೇಶವನ್ನು ತಪ್ಪದೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿ, ಅವರು ಏನು ಹೇಳ್ತಾ ಇದ್ದಾರೋ ಅರ್ಥ ಮಾಡಿಕೊಂಡು ಆಚರಿಸೋಕ್ಕೆ ಪ್ರಯತ್ನ ಮಾಡಿ. ಇದುವರೆಗೂ ನಾವು ಅನುಭವಿಸುತ್ತಿರುವ ಕಷ್ಟಗಳು ದೂರ ಆಗಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಏನೇ ಕಷ್ಟ ಬಂದರೂ ಕೂಡ ಸಾಯಿಯಪ್ಪ ಜೊತೆ ಹಂಚ್ಕೊತೀವಿ. ಯಾಕಂದರೆ ನಾವು ಅವ್ರನ್ನೇ ನಂಬ್ಕೊಂಡಿದ್ದೀವಿ, ಶ್ರದ್ಧೆ ಭಕ್ತಿಯಿಂದ ಆಚರಿಸುತ್ತೀವಿ. ಏನೇ ಹೇಳಿದ್ರೂ ಕೂಡ ಅದನ್ನು ಪ್ರಯತ್ನ ಮಾಡ್ತೀವಿ. ಸಾಯಿಯಪ್ಪ ಪರಿಹಾರಗಳು ಅಥವಾ ಸಾಯಿಯಪ್ಪ ಮಂತ್ರಗಳು ತುಂಬ ಪವರ್ಫುಲ್ ಆಗಿ ಇರುತ್ತೆ. ಯಾಕಂದರೆ ಯಾರೇ ಆಗಿರ್ಬೋದು, ಅದು ನಿಮಗೆ ಆಗಿಲ್ಲ ಅಂದರೆ ಇವಾಗ ನೀವೊಂದು ಪರಿಹಾರ ಮಾಡ್ತಾ ಇರ್ತೀರ, ಆ ಪರಿಹಾರವನ್ನು ಪ್ರಯತ್ನ ಮಾಡಿದ ನಂತರ ಕೂಡ ನಿಮಗೆ ಆ ಕಷ್ಟ ಕಾಲ ನೀವೇನು ಅನ್ಕೊಂಡಿರ್ತೀರೋ ನಿಮ್ಮ ಬೇಡಿಕೆ ನೆರವೇರಿಲ್ಲ ಅಂದರೆ ಅದಕ್ಕೆ ಒಂದು ಕಾರಣ ಅನ್ನೋದು ಇರುತ್ತೆ. ಸಾಯಿಯಪ್ಪ ಏನೇ ಮಾಡಿದ್ರೂ ಕೂಡ ಅವರ ಜೀವನ ಚೆನ್ನಾಗಿರಬೇಕು ಅಂತಲೇ ಮಾಡ್ತಾರೆ. ಅಂದರೆ ಅವರ ಭಕ್ತರಿಗೆ ಎಲ್ಲ ಒಳ್ಳೇದಾಗಬೇಕು ಅಂತಲೇ ಮಾಡ್ತಾರೆ. ಯಾರ್ಯಾರು ಅವ್ರು ನಂಬಿಕೊಂಡು ಅವ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ, ಸಾಯಿಯಪ್ಪ ಬಗ್ಗೆನೇ ಯೋಚನೆ ಮಾಡ್ತಾ, ಸಾಯಿಯಪ್ಪಗೆ ನಾವು ಪ್ರತಿದಿನ ಕೂಡ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾ, ಸಾಯಿಯಪ್ಪ ನಾಮ ಜಪ ಮಾಡುತ್ತಾ ನಾವು ಚೆನ್ನಾಗಿರಬೇಕು ಅಂತ ಇರೋರು ತುಂಬ ಜನ ಇರ್ತಾರೆ. ಆದರೆ ಕಷ್ಟಗಳು ಮಾತ್ರ ದೂರ ಆಗಲ್ಲ. ಏನೇ ಪ್ರಯತ್ನ ಮಾಡಿದ್ರೂ ಕೂಡ ನಮ್ಮ ಕಷ್ಟಗಳನ್ನೋದು ಹಂಗೆ ಇರುತ್ತೆ. ಏನಕ್ಕೆ ಇರುತ್ತೋ ಅಂತ ಗೊತ್ತಾಗಲ್ಲ. ಒಂದೊಂದು ಟೈಮು ದೇವ್ರ ಮೇಲೇನೆ ನಾವು ನಂಬಿಕೆ ಅನ್ನೋದು ಕಳ್ಕೊತೀವಿ. ಏನಕ್ಕೆ ಅಂದರೆ ನಮಗಿರೋ ಕಷ್ಟಗಳು ನೋಡಿ ನೋಡಿ ನಮಗೆ ಬೇಜಾರಾಗಿ ಯಾರ್ಯಾರು ಏನೇನು ಹೇಳ್ತಾರೋ ಅದನ್ನೆಲ್ಲ ಕೂಡ ನಾವು ಆಚರಣೆ ಮಾಡಿ ಆದರೂ ಕೂಡ ಪ್ರಯೋಜನ ಸಿಕ್ಕಿಲ್ಲ ಅಂದರೆ ಬೇಜಾರಾಗುತ್ತೆ. ಬಟ್ ನೀವು ಒಂದು ಅರ್ಥ ಮಾಡ್ಕೋಬೇಕು, ನಾವೇನೇ ಪ್ರಯತ್ನ ಮಾಡಿದ್ರೂ ಕೂಡ ನಾವು ಹೆಂಗಿದ್ದೀವಿ, ನಾವು ನಮ್ಮ ಜೀವನದಲ್ಲಿ ಚೆನ್ನಾಗಿದ್ದೀವ ಅಂದರೆ ಸಂತೋಷವಾಗಿ ಇರೋದಂತ ಅಲ್ಲ, ನಿಮ್ಮ ಮನಸ್ಸು ಯಾವ ಥರ ಇದೆ, ನೀವು ಒಬ್ಬರ ಬಗ್ಗೆ ಯಾವ ಥರ ಯೋಚನೆ ಮಾಡ್ತೀರಾ. ಸಾಯಿಯಪ್ಪ ಎಲ್ಲ ಭಕ್ತರಿಗೆ ಒಂದೇ ಹೇಳಿರೋದು, ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು. ಈ ಪರಿಹಾರಗಳು ಈ ಮಂತ್ರಗಳೆಲ್ಲ ಕೂಡ ಆಚರಿಸಿ ಪರಿಹಾರ ಮಾಡಿ ಅಂತ ನಾನು ಹೇಳಿಲ್ಲ. ನೀವು ಮನಸ್ಫೂರ್ತಿಯಾಗಿ ಒಂದು ನಮಸ್ಕಾರ ಕೊಟ್ಟರು ಕೂಡ ನಾನು ನಿಮಗೆ ಆಶೀರ್ವಾದ ಕೊಡ್ತೀನಿ ಅಂತ ಸಾಯಿಯಪ್ಪ ಹೇಳ್ತಾರೆ. ಅವ್ರ ಮೇಲೆ ಪೂರ್ತಿ ವಿಶ್ವಾಸ ಇರಬೇಕು ನಮಗೆ. ಯಾಕಂದರೆ ಪೂರ್ತಿ ವಿಶ್ವಾಸ ಇಟ್ಕೊಂಡು ಅವರ ನಾಮಸ್ಮರಣೆ ಮಾಡಿದ್ರೆ ಸಾಕು, ನಮ್ಮ ಜೀವನನೇ ಬದಲಾವಣೆ ಆಗುತ್ತೆ. ಮೊದಲು ಒಂದು ರಿಲೇಷನ್ ಬೆಳಿಬೇಕು ಅಂದರೆ ಅವ್ರ ಮಧ್ಯೆ ನಮಗೆ ನಂಬಿಕೆ ಅನ್ನೋದು ಬೆಳಿಬೇಕು. ಅದೇ ಥರ ದೇವ್ರ ಮೇಲೆ ಕೂಡ ನಮಗೆ ನಂಬಿಕೆ ಅನ್ನೋದು ಇರಬೇಕು. ಆ ಥರ ಇಟ್ಕೊಂಡ್ರೇ ನಮಗೆ ಎಲ್ಲ ಒಳ್ಳೆಯದಾಗತ್ತೆ. ಇನ್ನೊಂದು ಮುಖ್ಯ ವಿಷಯ ಏನು ಅಂದರೆ, ಸಾಯಿಯಪ್ಪ ಹೇಳಿರೋ ಅಂಥ 11 ವಚನಗಳು ನೀವು ಪ್ರತಿದಿನ ಇವನ್ನ ಓದಿ ನೀವು ಅರ್ಥ ಮಾಡ್ಕೊಳ್ಳಿ. ಸಾಯಿಯಪ್ಪ ಅದೇ ಥರ ಮಾಡ್ತಾರೆ, ಅವ್ರು ಏನು ಹೇಳಿದಾರೋ ಅದೇ ಮಾಡೋದು. ಅದಕ್ಕೆ ನೀವು ನಂಬಿಕೆಯಿಂದ ನೀವು ಸಾಯಿ ನಾಮ ಜಪ ಮಾಡಿದ್ರೆ ಅವರು ಖಂಡಿತ ಕರೀತಾರೆ. ನೀವು ಎಲ್ಲಿದ್ರೂ ಕೂಡ ಅವರ ಸ್ಥಾನಕ್ಕೆ ಹೋಗಿ ಅವರ ಆಶೀರ್ವಾದ ಅಂತೂ ನೀವು ಪಡಿತೀರಾ. ಮೊದಲು ನೀವು ಈ ಅಮಾವಾಸ್ಯೆ ದಿನ ಒಂದು ಚಿಕ್ಕ ಕೆಲಸವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ಕೂಡ ಸಾಯಿಯಪ್ಪ ದೂರ ಮಾಡ್ತಾರೆ. ಮೊದಲು ನೀವೇನು ಮಾಡಬೇಕು ಅಂದರೆ, ಅಮಾವಾಸ್ಯೆ ದಿನ ಅಥವಾ ಅಮಾವಾಸ್ಯೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಆ ಸಮಯದಲ್ಲಿ ಕೂಡ ನೀವು ಇದನ್ನು ಮಾಡ್ಬೋದು. ರಾತ್ರಿಯಲ್ಲಿ ನೀವು ಮಾಡಿದ್ರೆ ಬೇಗ ನಿಮಗೆ ರಿಸಲ್ಟ್ ಅನ್ನೋದು ಸಿಗತ್ತೆ. ಮಲಗುವ ಮುನ್ನ ಒಂದು ಗ್ಲಾಸಲ್ಲಿ ಅಂದರೆ ಗಾಜಿನ ಬೌಲ್ ತಗೊಳ್ಳಿ ಅಥವಾ ಗಾಜಿನ ಗ್ಲಾಸ್ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ನೀರು ತಗೊಂಡು ಅದರ ಜೊತೆಗೆ ಕಲ್ಲುಪ್ಪು ಹಾಕಬೇಕು. 2 ಸ್ಪೂನ್ ಕಲ್ಲುಪ್ಪು ಹಾಕಿ ಅದನ್ನು ನೀವು ಎಲ್ಲೆಲ್ಲಿ ಇಡಬೇಕು ಅಂತ ಹೇಳ್ತೀನಿ. ಇವಾಗ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಮೊದಲು ನೀವು ಆ ಗ್ಲಾಸ್ನ ಕೈಯಲ್ಲಿ ತಗೊಂಡು ದೇವ್ರ ಮನೆಯಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಸಾಯಿ ನಾಮಸ್ಮರಣೆ ಮಾಡಿ, ಆಮೇಲೆ ಇನ್ನೂ ಏನಾದರೂ ಸಾಯಿ ಶತನಾಮಾಲಿ ಓದ್ಕೋಬೇಕು ಅಂದರೆ ಅಥವಾ ಸಾಯಿ ಸಚ್ಚರಿತ್ರ ಅಧ್ಯಾಯ
ಮುಗಿಸ್ಬೇಕು ಅಂತ ನಿಮ್ಗೆ ಏನಾದರೂ ಇದ್ದರೆ ಆ ಥರ ಸಾಯಿ ಜಪ ಮಾಡಿ ಆಮೇಲೆ ಆ ಗ್ಲಾಸ್ನ ತಗೊಂಡು ಹೋಗಿ ಮೂಲೆ ಮೂಲೆಗೂ ಸುತ್ಕೊತಾ ನಿಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ಅನ್ನೋದು ಇದ್ದರೆ ಏನಾದರೂ ಇದ್ದರೆ ಅದು ಓಡೋಗುತ್ತೆ. ಎಲ್ಲ ಮೂಲೆ ಮೂಲೆಗೂ ಆ ಗ್ಲಾಸ್ನ ಎತ್ಕೊಂಡು ಸುತ್ತಬೇಕು. ಇದು ಯಾವ ಸಮಯದಲ್ಲಿ ಮಾಡಬೇಕಂದ್ರೆ ಒಂದು ಬೆಳಗಿನ ಜಾವ ಮಾಡಬೇಕು ಅಥವಾ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನೀವು ಈ ಕೆಲಸವನ್ನು ಮಾಡಬೇಕು. ಈ ಥರ ಮಾಡಿ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಬೇಗ ನಿಮ್ಮ ಮನೆಯಲ್ಲಿರೋ ಕಷ್ಟಗಳೆಲ್ಲ ಕೂಡ ದೂರ ಆಗುತ್ತೆ. ಇದನ್ನು ಆ ಗ್ಲಾಸ್ನ ತಗೊಂಡು ನೀವು ಮನೆ ರೂಮ್ಗೆ ಸುತ್ತಬೇಕು. ನಂತರ ಅದನ್ನು ಎಲ್ಲಿಡಬೇಕು ಅಂತ ಹೇಳ್ತೀನಿ. ನಿಮ್ಮ ಮನೆ ಮೇನ್ ಡೋರ್ ಇರುತ್ತಲ್ವ ಅದರ ಹಿಂದ್ಗಡೆ ನೀವು ಇಡಬೇಕು. ಇದನ್ನು ಈ ಥರ ರಾತ್ರಿ ಹೊತ್ತು ಫುಲ್ ಡೇ ಇಟ್ಬಿಟ್ಟು ಬೆಳಿಗ್ಗೆ ಎದ್ದಿದ ತಕ್ಷಣ ಆ ಗ್ಲಾಸಲ್ಲಿರುವಂಥ ನೀರನ್ನ ನೀವು ತುಳಸಿ ಗಿಡಗೆ ಅಥವಾ ಎಲ್ಲಾದರೂ ಯಾರು ತುಳಿಬಾರ್ದು ಅಂಥ ಜಾಗದಲ್ಲಿ ಬಿಸಾಕಬೇಕು. ಅಥವಾ ಇದೆಲ್ಲ ಆಗಲ್ಲ ಅಂದರೆ ಶಿಂಕಲ್ಲಿ ಕೂಡ ನೀವು ಆ ನೀರನ್ನ ಹಾಕ್ಬೋದು. ಈ ಥರ ಪ್ರಯತ್ನ ಮಾಡಿ. ಇದು ಯಾವಾಗ ಮಾಡಬೇಕು ಅಂತ ಹೇಳ್ತೀನಿ. ಅಮಾವಾಸ್ಯ ದಿನ ನೀವು ಪ್ರಯತ್ನ ಮಾಡ್ಬೋದು. ಆಮೇಲೆ ಒಂದು ನಿಂಬೆಹಣ್ಣು ತಗೊಂಡು ಅದನ್ನು ಕಟ್ ಮಾಡಿಬಿಟ್ಟು ಅರ್ಶಿನ ಕುಂಕುಮ ಹಚ್ಚಿ ನಿಮ್ಮ ಮನೆ ಮೇನ್ ಡೋರ್ಗೆ ಆ ಕಡೆ ಈ ಕಡೆ ಇಟ್ಬಿಟ್ಟು ಆ ಅಮಾವಾಸ್ಯ ದಿನ ನಿಮ್ಗೆ ಏನಾದರೂ ತೊಂದರೆಗಳಿದ್ರೆ ಅವತ್ತು ಸಾಯಂಕಾಲ ಒಂದು ಕರ್ಪೂರ ಹಚ್ಚಿ ಪೂಜೆ ಮಾಡಿ ಕರ್ಪೂರ ಹಾರತಿ ನಿಮ್ಮ ಮೇನ್ ಡೋರ್ಗೆ ಕೊಡಬೇಕು, ಹಾರತಿ ಕೊಡಬೇಕು. ಈ ಥರ ಪ್ರಯತ್ನ ಮಾಡಿ. ತಪ್ಪದೆ ನಿಮಗೆ ಏನಾದರೂ ತೊಂದರೆಗಳಿದ್ರೆ ಅನಾರೋಗ್ಯ ಸಮಸ್ಯೆ ಅಥವಾ ಆರ್ಥಿಕ ಸಮಸ್ಯೆ ಇನ್ನೇನಾದರೂ ತೊಂದರೆಗಳಿದ್ರೆ ಬೇಗ ಕ್ಯೂರ್ ಆಗುತ್ತೆ. ತಪ್ಪದೆ ಎಲ್ಲರೂ ಕೂಡ ಈ ಅಮಾವಾಸ್ಯ ದಿನ ಇದನ್ನು ಪ್ರಯತ್ನ ಮಾಡಿ. ನೀವು ವಿಳೆದೆಲೆಯಲ್ಲಿ ಕರ್ಪೂರ ಹಚ್ಚಿಬಿಟ್ಟು ಈ ಪ್ರಯತ್ನವನ್ನು ಮಾಡಬಹುದು. ಮತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.